15 ದಿನದಿಂದ ತೋರಿಸ್ತಾ ಇದ್ರು ಬೆಂಗಳೂರಿನ ಜಲಸಂಕಷ್ಟಗಳ ಕಥೆಗಳು ಮುಗಿತಾ ಇಲ್ಲ. ಈ ಸಾಲು ಸಾಲು ವರದಿಗಳೇ ಸರ್ಕಾರದ ಕಣ್ಣು ತೆರೆಸಿವೆ. ಇವತ್ತು ಮುಖ್ಯಮಂತ್ರಿಗಳೇ ಸಭೆ ನಡೆಸಿ ಟ್ಯಾಂಕರ್ ಮಾಫಿಯಾಗೆ ಶಾಕ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಜಲಮೂಲಗಳ ಹೆಚ್ಚಳಕ್ಕೆ ಸೂಚನೆ ರವಾನಿಸಿದ್ದಾರೆ. ಕೆರೆಗಳ ಆಗರವೇ ಆಗಿರುವ ಮಹದೇವಪುರದಲ್ಲೇ ನೀರಿಲ್ಲ. ಕಾವೇರಿಗೆ ಸನಿಹದಲ್ಲಿರುವ ಆರ್ಆರ್ ನಗರದಲ್ಲೂ ನೀರಿನ ಹಾಹಾಕಾರ. ನಗರದ ಹೃದಯ ಭಾಗ ರಾಜಾಜಿನಗರದಲ್ಲಿ ಜಲ ಸಂಕಷ್ಟ ಕಾಣ್ತಿದೆ. ಯಶವಂತಪುರ, ಕೆಆರ್ಪುರ, ಈಜಿಪುರ ಅಂತ ಬೆಂಗಳೂರಿನ ದಶ ದಿಕ್ಕಿನಲ್ಲೂ ಜಲ ಸಂಕಷ್ಟ ಕಾಣ್ತಿದೆ. ಈ ಸಂಕಷ್ಟಗಳ ಬಗ್ಗೆ ಮಾಧ್ಯಮಗಳು ಮಾಡಿರುವ ವರದಿ ಸರ್ಕಾರದ ಕಣ್ಣು ತೆರೆಸಿದೆ. ಬೆಂಗಳೂರಿನ ಜಲಸಂಕಷ್ಟ ನಿವಾರಣೆಗೆ ಸಿಎಂ ಸಭೆ. ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಸಿದ್ದು ಸೂಚನೆ. ಬೇಸಿಗೆ ಆರಂಭದಲ್ಲೇ ಕರ್ನಾಡು ಕಾದ ಕಾವಲಿಯಾಗಿದೆ. ನೀರಿನ ಮೂಲಗಳೆಲ್ಲ ಬತ್ತಿ ಹೋಗಿದ್ದು ಅದೆಷ್ಟೋ ಹಳ್ಳಿಗಳಲ್ಲಿ ಹಾಹಾಕಾರ ಶುರುವಾಗಿದೆ. ಅಷ್ಟೇ ಯಾಕೆ ರಾಜಧಾನಿ ಬೆಂಗಳೂರು ಕೂಡ ಜಲಾಘಾತದಿಂದ ನಲುಗುತ್ತಿದೆ. ಈ ಬಗ್ಗೆ ಸಾಲು ಸಾಲು ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸಿಎಂ ಸಿದ್ದರಾಮಯ್ಯ ಬರ ನಿರ್ವಹಣೆ ಸಭೆ ನಡೆಸಿದ್ರು. ಅದರಲ್ಲೂ ಬೆಂಗಳೂರಿನ ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ ಸಿದ್ದರಾಮಯ್ಯ ಬಿಬಿಎಂಪಿಯಿಂದ 120 ಟ್ಯಾಂಕರ್ ಹಾಗೂ ಜಲಮಂಡಳಿಯಿಂದ 232 ಟ್ಯಾಂಕರ್ಗಳ ಮೂಲಕ ಸಂಕಷ್ಟದ ಏರಿಯಾಗಳಿಗೆ ನೀರು ಪೂರೈಕೆ ಮಾಡ್ತೀವಿ ಅಂದ್ರು. 120 ಬಿಬಿಎಂಪಿನಲ್ಲಿ ಮತ್ತೆ ಇದರಲ್ಲಿ BWSSBನಲ್ಲಿ 232, ಆಮೇಲೆ ಬೇರೆ ನಗರ ಪ್ರದೇಶಗಳಲ್ಲಿ 20 ನಗರ ಪ್ರದೇಶಗಳಲ್ಲಿ 96 ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ. ಆಮೇಲೆ 29 ವಾರ್ಡ್ಗಳಲ್ಲಿ ಖಾಸಗಿ ಬೋರ್ವೆಲ್ ಮುಖಾಂತರ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಟ್ಯಾಂಕರ್ ತರೋ ನೀರು ಸರ್ಕಾರದ್ದು. ಇನ್ನು ಟ್ಯಾಂಕರ್ ಮಾಫಿಯಾ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ರೀಸನಬಲ್ ರೇಟ್ ಪಡೆಯುವಂತೆ ಟ್ಯಾಂಕರ್ ಮಾಲೀಕರಿಗೆ ಹೇಳ್ತೀವಿ ಅಂದ್ರು. ಅಷ್ಟೇ ಅಲ್ಲ, ಟ್ಯಾಂಕರ್ಗಳು ತರುವ ನೀರು ಎಲ್ಲಿಯದ್ದು, ಆ ನೀರು ಸರ್ಕಾರದ್ದು ಅಂತ ಗರಂ ಆದ್ರು. ರೀಸನಬಲ್ ಆಗಿ ಏನ್ ಮಾಡಬೇಕು ಅದನ್ನು ಮಾಡ್ತೀವಿ ಅಷ್ಟೇ. ಈಗ ಎದ್ವಾತದೋ ಕೇಳ್ತಾರೆ, ಪರಿಸ್ಥಿತಿ ದುರುಪಯೋಗ ಮಾಡ್ಕೊಳಕ್ ಕೂಡುದು. ಯಾರು ನೀರು ಯಾರ್ದು ಅದು? ನೀರು ಎಲ್ಲಿಂದ ತಗೊಂಡು ಬರ್ತಾರೆ? ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾರಲ್ಲಪ್ಪ ಖಾಸಗಿಯವರು, ಯಾವ ನೀರು ತಗೊಬರೋದು? ಮತ್ತೆ ಬೆಂಗಳೂರು ಸುತ್ತಮುತ್ತ ಜಲಮೂಲ ಹೆಚ್ಚಿಸಲು ಸೂಚನೆ. ಬೆಂಗಳೂರಿಗೆ ಜಲಸಂಕಷ್ಟ ಎದುರಾಗಿದೆ ನಿಜ, ಆದರೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ನೀರು ಸಿಗ್ತಿಲ್ಲ. ಹೀಗಾಗಿ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಜಲಮೂಲ ಹೆಚ್ಚಿಸಲು ಸೂಚಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನೀರಿನ ಮೂಲ ಹೆಚ್ಚಿಸಲು ಸೂಚನೆ ನೀಡಲಾಗಿದೆ ಅಂದರು. ಅಕ್ಕಪಕ್ಕ ಹಳ್ಳಿಗಳಲ್ಲಿ 5 ಕಿಲೋಮೀಟರ್, 10 ಕಿಲೋಮೀಟರ್, 15 ಕಿಲೋಮೀಟರ್ ಒಳಗಡೆ ನೀರು ತರಂತ ಒಂದು ಪರಿಸ್ಥಿತಿ ಇದ್ದರೂ ನೀವು ಸೋರ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ. ಅದನ್ನೇ ಬೆಂಗಳೂರಲ್ಲೂ ಹೇಳಿದ್ದೇವೆ. ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಬೆಂಗಳೂರು ಬೇಕಾದರೆ ದೊಡ್ಡ ದೊಡ್ಡ ಟ್ಯಾಂಕಲ್ಲಿ ತರಬೇಕು ಅಂತ. ನೀರಿಲ್ಲ ಅನ್ನೋ ಹೆಸರಿನ ಮೂಲಕ TV9 ಅಭಿಯಾನ ಆರಂಭಿಸುತ್ತಿದ್ದಂತೆ ಅಲರ್ಟ್ ಆಗಿದ್ದ ಅಧಿಕಾರಿಗಳು ಕೆಲ ಏರಿಯಾಗಳಿಗೆ ನೀರು ಪೂರೈಸೋ ಕೆಲಸ ಮಾಡಿದ್ರು. ಆದ್ರೆ ಇವತ್ತು ಸ್ವತಃ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೇ ಅಖಾಡಕ್ಕೆ ಇಳಿದು ಮೀಟಿಂಗ್ ಮಾಡಿದ್ದು ಟ್ಯಾಂಕರ್ ಮಾಫಿಯಾಗೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.